ಮಿತ್ರರೇ ನಮಸ್ಕಾರ. ಮಿತ್ರರೇ, ಚೈನಾದಲ್ಲಿ ನಡೆದಂತಹ SCO ಶೃಂಗಸಭೆ ಜಾಗತಿಕವಾಗಿ ಯಾವ ರೀತಿಯಾಗಿ ಸದ್ದು ಮಾಡಿತ್ತೋ ಅದಕ್ಕಿಂತಲೂ ಒಂದು ತೂಕ ಜಾಸ್ತಿ ಚೈನಾದ ವಿಕ್ಟರಿ ಡೇ ಪರೇಡ್ ಸದ್ದು ಮಾಡ್ತಾ ಇದೆ. ಅಮೆರಿಕ ಅಕ್ಷರಶಃ ಬೆದರು ಹೋಗ್ಬಿಟ್ಟಿದೆ. ಟ್ರಂಪ್ ಇದರ ಬಗ್ಗೆ ವಿಪರೀತವಾಗಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂತಂದರೆ, ಚೈನಾ, ರಷ್ಯಾ ಮತ್ತು ನಾರ್ತ್ ಕೊರಿಯಾ ಸೇರಿಕೊಂಡು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದೆ, ಅಮೆರಿಕದ ವಿರುದ್ಧ ಯುದ್ಧ ಮಾಡೋದಕ್ಕೆ ಇವರು ತಯಾರಿ ಮಾಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಟ್ರಂಪ್ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ದಿಢೀರಂತ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿ ಹೋಗ್ಬಿಟ್ಟಿದೆ. ನಾನು ಇನ್ನೇ ಒಂದು ವಿಡಿಯೋ ಮಾಡಿ ಫ್ರಾನ್ಸ್ ಯುದ್ಧ ತಯಾರಿಯಲ್ಲಿದೆ, ತನ್ನ ಆಸ್ಪತ್ರೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ, ಮೂರನೇ ಮಹಾಯುದ್ಧಕ್ಕೆ ಇದೊಂಥರ ಮುನ್ನುಡಿ ಅಂತ ಹೇಳಿ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿದ್ರು, ನೀವು ಅತಿರೇಕದಿಂದ ಕೂಡಿದಂತಹ ವಿಶ್ಲೇಷಣೆ ಮಾಡ್ತೀರಿ, ಹಾಗೆ ಹೀಗೆ, ಜಗತ್ತು ಮತ್ತೊಂದು ಯುದ್ಧವನ್ನು ನೋಡೋದಿಲ್ಲ, ಅವ್ರು ಯುದ್ಧ ಮಾಡೋದಿಲ್ಲ, ಇವ್ರು ಯುದ್ಧ ಮಾಡೋದಿಲ್ಲ, ಹೀಗೆ ಏನೇನೋ ಕಮೆಂಟ್ ಹಾಕಿದ್ರು. ಮಿತ್ರರೇ, ನಾನು ಈಗಲೂ ಕೂಡ ಯಾರು ಆ ರೀತಿಯಾಗಿ ಕಮೆಂಟ್ ಹಾಕಿದ್ರೋ ಅದೇ ಸತ್ಯ ಆಗಲಿ, ಜಗತ್ತಿನಲ್ಲಿ ಇನ್ನೊಂದು ಯುದ್ಧ ಆಗದೇ ಇರಲಿ ಅಂತ ನಾನು ಕೂಡ ಭಾವಿಸ್ತೀನಿ. ಆದರೆ ಚೈನಾದಲ್ಲಿ ನಡೆದಂತಹ ವಿಕ್ಟರಿ ಡೇ ಪೆರೇಡನ್ನು ನೋಡಿದ ಮೇಲೂ ಕೂಡ ಜಗತ್ತು ಮೂರನೇ ಮಹಾಯುದ್ಧದ ಹತ್ತಿರಕ್ಕೆ ಹೋಗ್ತಾ ಇದೆ ಅಂತ ಭಾವಿಸದೇ ಇದ್ರೆ ನಮ್ಮ ಕಣ್ಣಿಗೆ ಪರೆ ಬಂದಿರಬಹುದು ಅಥವಾ ನಮ್ಮ ಬುದ್ಧಿ ಮಂಕಾಗಿರಬಹುದು. ಯಾಕೆ ಕೇಳಿದ್ರೆ, ಚೈನಾದಲ್ಲಿ ನಡೆದಂತಹ ಈ ವಿಕ್ಟರಿ ಡೇ ಪರೇಡ್ ಇದೆಯಲ್ಲ, ಹಿಂದೆಂದಿಗಿಂತಲೂ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಚೈನಾ ಜಗತ್ತಿಗೆ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿದೆ, ಪಾಶ್ಚಿಮಾತ್ಯರ ವಿರುದ್ಧ ನಮ್ಮ ಕೂಟ ರೆಡಿ ಎನ್ನುವಂತಹ ಸಂದೇಶವನ್ನು ಕೊಟ್ಟಿದೆ. ಕೇವಲ ಚೈನಾ ಮಾತ್ರ ಅಲ್ಲಿರಲಿಲ್ಲ, ಚೈನಾ ಜೊತೆಗೆ ಪುತಿನ್ ಕೂಡ ಇದ್ರು, ಕಿಮ್ ಜಾಂಗ್ ಉನ್ ಕೂಡ ಇದ್ದ. ಇದಾಗ್ತಿದ್ದ ಹಾಗೆ ಟ್ರಂಪ್ರ ರಿಯಾಕ್ಷನ್ ಅನ್ನು ನೋಡಿದ್ರೆ ಪಾಶ್ಚಿಮಾತ್ಯ ಜಗತ್ತು ಯಾವ ರೀತಿಯಾಗಿ ಬೆದರು ಹೋಗಿದೆ ಅನ್ನುವಂಥದ್ದು ಕೂಡ ಇದರಿಂದ ಸ್ಪಷ್ಟವಾಗ್ತಾ ಇದೆ. ಮಿತ್ರರೇ, ಈ ಇಡೀ ವಿಚಾರ ಇದೆಯಲ್ಲ, ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ಜಿಯೋ ಪೊಲಿಟಿಕ್ಸ್ನಲ್ಲಿ ಇದಕ್ಕೆ ವಿಪರೀತವಾದಂತಹ ಮಹತ್ವ ಇದೆ. ಮುಂದೊಂದು ದಿನ ಇದು ಇತಿಹಾಸದಲ್ಲಿ ದಾಖಲಾಗುವಂತಹ ವಿಚಾರವೂ ಕೂಡ ಹೌದು. ಈ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಣೆ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಚೈನಾ ಪ್ರತಿ ವರ್ಷದ ಸೆಪ್ಟೆಂಬರ್ 3ನೇ ತಾರೀಕನ್ನು ವಿಕ್ಟರಿ ಡೇ ಅಂತ ಆಚರಿಸುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈಗೇನು ನಾವು ಚೈನಾ ನೋಡ್ತಾ ಇದೀವಲ್ಲ, ಇದನ್ನು 2ನೇ ಮಹಾಯುದ್ಧಕ್ಕೂ ಮುಂಚೆ ಜಪಾನ್ ಬಹುತೇಕ ಭಾಗವನ್ನು ಆಕ್ರಮಿಸಿಕೊಂಡು ಕೂತಿತ್ತು. ಅಂತಹ ಜಪಾನ್ 2ನೇ ಮಹಾಯುದ್ಧದಲ್ಲಿ ಶರಣಾಗತಿಯಾದ ದಿನವನ್ನ ಚೈನಾ ವಿಕ್ಟರಿ ಡೇ ಆಗಿ ಆಚರಿಸುತ್ತೆ. ನಮ್ಮಲ್ಲಿ ಗಣರಾಜ್ಯೋತ್ಸವ ದಿನ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಹೇಗೆ ವಿಶ್ವಕ್ಕೆ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡುತ್ತೋ ಹಾಗೆ ಚೈನಾ ಕೂಡ ಈ ವಿಕ್ಟರಿ ಡೇ ದಿನ ಒಂದು ದೊಡ್ಡದಾದಂತಹ ಪರೇಡನ್ನು ನಡೆಸುತ್ತೆ. ಅದರಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತೆ. ಅಂದರೆ ಮಿಲಿಟರಿಲಿ ನಾನು ಎಷ್ಟು ಶಕ್ತಿಶಾಲಿ ಅನ್ನೋದನ್ನು ಜಗತ್ತಿಗೆ ಚೈನಾ ತೋರಿಸ್ಕೊಡುತ್ತೆ. ಮಿತ್ರರೇ, ಇದನ್ನು ಚೀನಾ ಇವತ್ತು ನಿನ್ನೆಯಿಂದ ಮಾಡ್ತಾ ಇಲ್ಲ, ಬಹಳ ಹಿಂದಿನಿಂದಲೂ ಕೂಡ ಇದನ್ನು ನಡೆಸ್ಕೊಂಡು ಬಂದಿದೆ. ಆದರೆ ಇದಕ್ಕಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಆದರೆ ಈ ಬಾರಿ ಸೆಪ್ಟೆಂಬರ್ 3ರಂದು ಚೈನಾದಲ್ಲಿ ನಡೆದಂತಹ ವಿಕ್ಟರಿ ಡೇ ಪರೇಡ್ ಇದೆಯಲ್ಲ, ಇದು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಅತೀವ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಬಾರಿಯ ವಿಕ್ಟರಿ ಡೇಯಲ್ಲಿ ಚೈನಾದ 10,000 ಸೈನಿಕರು ಭಾಗಿಯಾಗಿದ್ರು. ಅವರ ಪರೇಡನ್ನ ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ತೆರೆದ ವಾಹನದಲ್ಲಿ ವೀಕ್ಷಣೆಯನ್ನು ಮಾಡಿದ್ರು. ಕ್ಸಿ ಜಿನ್ಪಿಂಗ್ ಈ ಒಂದು ವಿಕ್ಟರಿ ಡೇನಲ್ಲಿ ಅನೇಕ ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ, ತಾನು ಧರಿಸಿದ್ದಂತಹ ಸೂಟ್ ಮೂಲಕವಾಗಿಯೂ ಕೂಡ ಇಡೀ ದೇಶಕ್ಕೆ ಹಾಗೂ ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟರು. ಅಷ್ಟಕ್ಕೂ ಕ್ಸಿ ಜಿನ್ಪಿಂಗ್ ಧರಿಸಿದ್ದಂತಹ ಸೂಟ್ ಯಾವುದು ಕೇಳಿದ್ರೆ ಅದನ್ನ ಮಾವೋ ಸೂಟ್ ಅಂತ ಕರೆಯಲಾಗುತ್ತೆ. ಚೈನಾದಲ್ಲಿ ಮಾವೋ ತ್ಸೆ ತುಂಗ್ ಹೆಸರನ್ನ ನೀವು ಕೇಳಿರ್ತೀರಿ. ಕಮ್ಯುನಿಸ್ಟ್ ಚೈನಾದ ನಿರ್ಮಾತೃ ಈತ. ಸದ್ಯ ಕ್ಸಿ ಜಿನ್ಪಿಂಗ್ ತನ್ನನ್ನ ತಾನು ಆಧುನಿಕ ಮಾವೋ ಅಂತಲೇ ಬಿಂಬಿಸಿಕೊಳ್ತಾರೆ. ಹೀಗಾಗಿ ಮಾವೋ ಸೂಟ್ನಲ್ಲಿ ಕ್ಸಿ ಜಿನ್ಪಿಂಗ್ ಈ ಪರೇಡ್ನ ವೀಕ್ಷಣೆಯನ್ನು ಮಾಡಿದ್ರು. ಇನ್ನು ಚೈನಾದ ಈ ವಿಕ್ಟರಿ ಡೇ ಪರೇಡ್ನಲ್ಲಿ ಚೈನಾದ ಅನೇಕ ಶಸ್ತ್ರಾಸ್ತ್ರಗಳನ್ನು ಜಗತ್ತಿಗೆ ಪ್ರದರ್ಶನ ಮಾಡಲಾಯಿತು. ಅದರಲ್ಲಿ ಕೆಲವು ಹೊಸ ಶಸ್ತ್ರಾಸ್ತ್ರಗಳು ಕೂಡ ಇದ್ವು. ಜಗತ್ತು ಅಂತಹದ್ದನ್ನು ನೋಡೇ ಇರಲಿಲ್ಲ. ಅಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲ ಓಪನ್ ಆಗಿ ಪರೇಡ್ಗೆ ಇಡಲಾಗಿತ್ತು. ಮಿತ್ರರೇ, ಇದು ಯಾವುದೂ ಕೂಡ ಜಗತ್ತಿಗೆ ಅಷ್ಟಾಗಿ ತಲೆ ಕೆಡಿಸಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಪಾಶ್ಚಿಮಾತ್ಯ ಜಗತ್ತು ಇದನ್ನೆಲ್ಲ ನೋಡಿ ಹೆದರ್ಕೊಂಡಿಲ್ಲ. ಬದಲಾಗಿ ಪಾಶ್ಚಿಮಾತ್ಯ ಜಗತ್ತಿಗೆ ಬೆದರಿಕೆ ಒಡ್ಡಿದಂತಹ ಪರೇಡ್ ಯಾವುದು ಕೇಳಿದ್ರೆ, ಈಗೇನು ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಪರೇಡ್. ಮಿತ್ರರೇ, ಈ ಪರೇಡ್ನಲ್ಲಿ ಫ್ರಂಟ್ ಅಲ್ಲಿ ಕ್ಸಿ ಜಿನ್ಪಿಂಗ್ ಇದ್ದಾರೆ, ಒಂದು ಪಕ್ಕದಲ್ಲಿ ಪುತಿನ್ ಇದ್ದಾರೆ, ಇನ್ನೊಂದು ಪಕ್ಕದಲ್ಲಿ ಕಿಮ್ ಜಾಂಗ್ ಉನ್ ಇದ್ದಾನೆ. ಹೀಗೆ ಕ್ಸಿ ಜೊತೆಗೆ ಹೆಜ್ಜೆ ಹಾಕಿದ್ದು 26 ದೇಶದ ನಾಯಕರು. ಅದರಲ್ಲಿ ಪಾಕಿಸ್ತಾನ ಇದೆ, ಟರ್ಕಿ ಇದೆ, ಅಜರ್ಬೈಜಾನ್ ಇದೆ, ಹೀಗೆ ಅನೇಕ ದೇಶಗಳ ನಾಯಕರು ಈ ಒಂದು ವಿಕ್ಟರಿ ಡೇ ಪರೇಡ್ನಲ್ಲಿ ಭಾಗಿಯಾದರು. ಈ ಪರೇಡ್ ಮೂಲಕವಾಗಿ ಕ್ಸಿ ಜಿನ್ಪಿಂಗ್ ಏನು ಸಂದೇಶ ಕೊಟ್ಟಿದ್ದಾರೆ ಅಂತಂದ್ರೆ, ಪಾಶ್ಚಿಮಾತ್ಯ ಜಗತ್ತಿನ ವಿರುದ್ಧ ನಮ್ಮ ಅಲಯನ್ಸ್ ಸಿದ್ಧ, ನಮ್ಮ ಗುಂಪು ಸಿದ್ಧ ಆಗಿದೆ ಎನ್ನುವಂಥ ಸಂದೇಶವನ್ನ ಕ್ಸಿ ಜಿನ್ಪಿಂಗ್ ಕೊಟ್ಟಿದ್ದಾರೆ. ಪುತಿನ್ ಸಹಜವಾಗಿ ಬಹಳ ದೊಡ್ಡ ದೇಶದ ನಾಯಕ, ಡೈನಾಮಿಕ್ ಲೀಡರ್, ಹೀಗಾಗಿ ಅವರಿಗೆ ಪಕ್ಕದಲ್ಲೇ ಜಾಗ ಕೊಟ್ಟಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದರೆ ಕಿಮ್ ಜಾಂಗ್ ಉನ್ಗೆ ಕ್ಸಿ ಮಣೆ ಹಾಕಿದ ರೀತಿಯನ್ನು ನೋಡಿದ್ರೆ ಇದು ನೇರವಾಗಿ ಅಮೆರಿಕಾಗೆ ಕ್ಸಿ ಜಿನ್ಪಿಂಗ್ ಕೊಟ್ಟಂತಹ ಸಂದೇಶ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದರ ಜೊತೆಗೆ ಮಿತ್ರರೇ, ಈ ಬಾರಿಯ ವಿಕ್ಟರಿ ಡೇ ಪರೇಡ್ನಲ್ಲಿ ಚೈನಾ ಹಿಂದೆಂದಿಗಿಂತಲೂ ಹೆಚ್ಚು ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶನ ಕೂಡ ಮಾಡಿತು. ಅದರಲ್ಲಿ 13,000 ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಮಿಸೈಲ್ನ ಪ್ರದರ್ಶನ ಕೂಡ ಆಯಿತು. ಇದು ಸಹ ಚೈನಾ ಅಮೆರಿಕಾಗೆ ಕೊಟ್ಟಂತಹ ನೇರ ಸಂದೇಶ.
ಯಾಕೆ 13,000 ಕಿಲೋಮೀಟರ್ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಚೈನಾ ಪ್ರದರ್ಶನ ಮಾಡ್ತು ಅಂತಂದ್ರೆ ಇವತ್ತು ಚೈನಾ ಮತ್ತು ಅಮೆರಿಕದ ನಡುವೆ ಇರುವ ಅಂತರ 10,000 ರಿಂದ 11,000 ಕಿಲೋಮೀಟರ್ ಅಷ್ಟೇ. ಚೈನಾದ ರಾಜಧಾನಿ ಬೀಜಿಂಗ್ನಿಂದ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಅನ್ನು ತಲುಪಬೇಕು ಅಂತಂದ್ರೆ 10,800 ಕಿಲೋಮೀಟರ್ ದೂರ ಇದೆ. ಅದೇ ಬೀಜಿಂಗ್ನಿಂದ ನ್ಯೂಯಾರ್ಕ್ ಸಿಟಿಯನ್ನು ತಲುಪಬೇಕು ಅಂತಂದ್ರೆ 11,000 ಕಿಲೋಮೀಟರ್ ದೂರ ಇದೆ. ಆದರೆ ಚೈನಾ 13,000 ಕಿಲೋಮೀಟರ್ ವ್ಯಾಪ್ತಿಯ ಒಂದು ದೊಡ್ಡದಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಪ್ರದರ್ಶನ ಮಾಡಿದೆ. ಮಿತ್ರರೇ, ಇದರ ಕೆಪಾಸಿಟಿಯ ಬಗ್ಗೆ ಕೆಲ ತಜ್ಞರು ಊಹೆ ಮಾಡ್ತಾ ಇದ್ದಾರೆ. ಅಮೆರಿಕ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಹಿರೋಶಿಮಾದ ಮೇಲೆ ಅಣುಬಾಂಬ್ ಹಾಕ್ತಲ್ಲ, ಅದಕ್ಕಿಂತಲೂ 200 ಪಟ್ಟು ದೊಡ್ಡದಾದಂತಹ ಒಂದು ಅಣುಬಾಂಬ್ ಅನ್ನ ಈ ಒಂದು ಮಿಸೈಲ್ ಹೊತ್ತೊಯ್ಯುತ್ತೆ. ಒಂದೇ ಒಂದು ಮಿಸೈಲ್ ಇಡೀ ನ್ಯೂಯಾರ್ಕ್ ಸಿಟಿಯನ್ನ ಭಸ್ಮ ಮಾಡುತ್ತೆ ಅಂತ ಊಹೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ DF-26 ಅನ್ನುವಂತಹ ಒಂದು ಮಿಸೈಲ್ ಅನ್ನ ಚೈನಾ ಮೊಟ್ಟ ಮೊದಲ ಬಾರಿಗೆ ಪ್ರದರ್ಶನ ಮಾಡಿತು. ಇದು ಆಂಟಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮಿಸೈಲ್ ಆಗಿದ್ದು, ಒಂದೇ ಒಂದು ಮಿಸೈಲ್ ಮೂಲಕವಾಗಿ ಒಂದು ಬೃಹತ್ ಆದಂತಹ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ಸಂಪೂರ್ಣವಾಗಿ ಸಮುದ್ರದ ಆಳಕ್ಕೆ ತಳ್ಳುವಂತಹ ಕೆಪಾಸಿಟಿಯನ್ನ ಇದು ಹೊಂದಿದೆ. ಇದರ ಜೊತೆಗೆ ಲೇಸರ್ ವೆಪನ್ ಅನ್ನ ಪ್ರದರ್ಶನ ಮಾಡಲಾಯಿತು, ಅಂಡರ್ ವಾಟರ್ ಡ್ರೋನ್ ಗಳನ್ನ ಪ್ರದರ್ಶನ ಮಾಡಲಾಯಿತು, ಯುದ್ಧ ವಿಮಾನಗಳು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು, ಹೀಗೆ ಚೈನಾದ ಈ ಒಂದು ವಿಕ್ಟರಿ ಡೇ ಪೆರೇಡ್ ನಲ್ಲಿ ತನ್ನ ಬಳಿ ಇರುವಂತಹ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಕೂಡ ಚೈನಾ ಪ್ರದರ್ಶನ ಮಾಡಿತು. ಮಿತ್ರರೇ, ಚೈನಾ ಇಂತಹ ಪರೇಡ್ಗಳನ್ನೆಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಅವ್ರೇನೇ ಆರ್ಗನೈಸ್ ಮಾಡಿದ್ರು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಈ ಹಿಂದೆ ಒಲಿಂಪಿಕ್ ಆಯೋಜನೆ ಮಾಡಿದಾಗಲೂ ಕೂಡ ಅದು ವಿಶ್ವಮಟ್ಟದಲ್ಲೇ ಸದ್ದು ಮಾಡಿತ್ತು. ಅಂದ್ರೆ ಪಾಶ್ಚಿಮಾತ್ಯರು ಕೂಡ ಆ ಲೆವೆಲ್ಗೆ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಚೈನಾ ಮಾಡಿರುತ್ತೆ. ಸಾವಿರಾರು ಕೋಟಿಯನ್ನ ಇನ್ವೆಸ್ಟ್ ಮಾಡುತ್ತೆ. ನೀವು ಇತ್ತೀಚೆಗೆ ಅಮೆರಿಕದ ವಿಕ್ಟರಿ ಡೇ ಪೆರೇಡ್ ಕೂಡ ನಡೀತು, ಅದನ್ನು ಕೂಡ ನೋಡಿರಬಹುದು. ಎಷ್ಟು ಕೆಟ್ಟದಾಗಿ ಅದನ್ನ ಆಯೋಜನೆ ಮಾಡಲಾಗಿತ್ತು ಅಂತಂದ್ರೆ ಇಡೀ ವಿಶ್ವದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಟ್ರೋಲ್ ಆಯ್ತು. ಉತ್ಸಾಹವೇ ಇಲ್ಲದಂತಹ ಸೈನಿಕರ ಮುಖಗಳು, ಆರ್ಡರ್ ನಲ್ಲೇ ಇಲ್ಲದಂತಹ ಬೆಟಾಲಿಯನ್ ಪರೇಡ್, ಇದೆಲ್ಲವೂ ಕೂಡ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಚೈನಾದ ವಿಕ್ಟರಿ ಡೇ ಪೆರೇಡ್ ನಲ್ಲಿ ಕ್ಸಿ ಜಿನ್ಪಿಂಗ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ನನಗೊಮ್ಮೆ ನಾಜಿ ಜರ್ಮನಿಯ ಹಿಟ್ಲರ್ನ ನೆನಪಂತೂ ಬಂತು. ಆತ ಕೂಡ 2ನೇ ಮಹಾಯುದ್ಧಕ್ಕೆ ಮುಂಚೆ ಇದೇ ರೀತಿಯ ಪೆರೇಡ್ ಗಳನ್ನ ನಡೆಸ್ತಾ ಇದ್ದ. ನಿಮಗೆ ಗೂಗಲ್ ನಲ್ಲಿ ಫೋಟೋ ಸಿಗುತ್ತೆ, ಕೆಲ ವಿಡಿಯೋಗಳು ಕೂಡ ಇದಾವೆ. ಆದ್ರೆ ಒಂದು ವಿಚಾರವನ್ನ ಇಲ್ಲಿ ನಿಮಗೆ ಹೇಳಲೇಬೇಕು. ಚೈನಾ ಏನೇ ಶಕ್ತಿ ಪ್ರದರ್ಶನ ಮಾಡಬಹುದು, ಎಷ್ಟೇ ದೊಡ್ಡ ಶಸ್ತ್ರಾಸ್ತ್ರಗಳನ್ನ ಬೇಕಾದ್ರೆ ಜಗತ್ತಿಗೆ ತೋರಿಸಬಹುದು. ಅದು ಯಾವುದೂ ಕೂಡ ಬ್ಯಾಟಲ್ ಟೆಸ್ಟೆಡ್ ಅಲ್ಲ. ಇಂತಹ ಹಲವಾರು ಶಸ್ತ್ರಾಸ್ತ್ರಗಳನ್ನ ಭಾರತ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈಸಿಯಾಗಿ ಹೊಡೆದಾಕಿತ್ತು. ಪಾಕಿಸ್ತಾನದಲ್ಲಿ ಇದು ಯಾವುದೂ ಕೂಡ ವರ್ಕೌಟ್ ಆಗಿರಲಿಲ್ಲ. ಆದ್ರೆ ಅದೇನೇ ಇರಲಿ, ಅಮೆರಿಕ ಇದನ್ನೆಲ್ಲ ನೋಡಿ ಬೆದರು ಹೋಗಿದೆ. ಪಾಶ್ಚಿಮಾತ್ಯ ಜಗತ್ತಿಗೆ ಒಂದು ಹೆದರಿಕೆ ಶುರುವಾಗಿದೆ. ಮಿತ್ರರೇ, ಇಲ್ಲಿ ಚೈನಾದ ವಿಕ್ಟರಿ ಡೇ ಪೆರೇಡ್ ನಲ್ಲಿ ಭಾಗಿಯಾದಂತಹ ಶಸ್ತ್ರಾಸ್ತ್ರಗಳನ್ನು ನೋಡಿ ಅಮೆರಿಕ ಹೆದರು ಹೋಗಿಲ್ಲ. ಯಾಕೆಂದ್ರೆ ಅಮೆರಿಕ ಬಳಿಯಲ್ಲಿ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಶಸ್ತ್ರಾಸ್ತ್ರಗಳಿದಾವೆ, ಇದಕ್ಕಿಂತ ಸಾಮರ್ಥ್ಯ ಇರುವಂತಹ ಶಸ್ತ್ರಾಸ್ತ್ರಗಳು ಕೂಡ ಇದಾವೆ. ಬಹುತೇಕ ಅದರಲ್ಲಿ ಬ್ಯಾಟಲ್ ಟೆಸ್ಟೆಡ್ ಕೂಡ ಹೌದು. ಆದ್ರೆ ಅಮೆರಿಕಾಗೆ ರಿಯಲ್ ಭಯ ಹುಟ್ಟಿಸಿದ್ ಯಾವುದು ಕೇಳಿದ್ರೆ ಕ್ಸಿ ಜಿನ್ಪಿಂಗ್ ಜೊತೆಗೆ ಹೆಜ್ಜೆ ಹಾಕದಂತಹ 26 ದೇಶದ ನಾಯಕರು. 25 ದೇಶ ಅಂತ ಅಂದ್ಕೊಳ್ಳಿ. ಯಾಕೆ ಗೊತ್ತಾ? ಅದರಲ್ಲಿ ಶಾಬಾಜ್ ಶರೀಫ್ ಕೂಡ ಇದ್ರು, ಅಂದ್ರೆ ಪಾಕಿಸ್ತಾನದ ಪ್ರಧಾನಿ. ಅಮೆರಿಕ ಗೊತ್ತು, ಈ ಒಬ್ಬ ಮನುಷ್ಯನ್ ಬೇಕಾದ್ರೆ ನಾವು ಹೇಗ್ ಬೇಕಾದ್ರೂ ಬದಲಾಯಿಸ್ಕೊಳ್ಬಹುದು. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಯಾವತ್ತೂ ನಿಯತ್ತಿಲ್ಲ. ಅವರು ಚೈನಾ ತೆಕ್ಕೆಯಲ್ಲಿದ್ದಾರೋ ಅಮೆರಿಕ ತೆಕ್ಕೆಯಲ್ಲಿದ್ದಾರೋ ಇಡೀ ಜಗತ್ತಿಗೆ ಕನ್ಫ್ಯೂಸ್ ಇದೆ. ಚೈನಾ ಸಹ ಈ ವಿಕ್ಟರಿ ಡೇ ಪೆರೇಡ್ ನಲ್ಲಿ ಪಾಕಿಸ್ತಾನಕ್ಕೆ ಅಷ್ಟೆಲ್ಲ ಏನು ಮಹತ್ವ ಕೊಟ್ಟಿಲ್ಲ. ಶಾಬಾಜ್ ಶರೀಫ್ ಸ್ವಲ್ಪ ಕನ್ಫ್ಯೂಸ್ ಆಗಿ ಓಡಾಡ್ತಿದ್ದಂತೆ ಕಂಡು ಬಂತು. ಶಾಬಾಜ್ ಶರೀಫ್ ಯಾಕೆ ಹೈಲೈಟ್ ಆದ್ರೂ ಕೇಳಿದ್ರೆ ಆ ಇಡೀ ಪೆರೇಡ್ ನಲ್ಲಿ 26 ದೇಶದ ನಾಯಕರು ಭಾಗಿಯಾಗಿದ್ರಲ್ಲ, ಅದರಲ್ಲಿ ಬೇರೆಲ್ಲಾ ದೇಶದ ನಾಯಕರು ಬ್ಲೂ ಅಥವಾ ಬ್ಲಾಕ್ ಬಣ್ಣದ ಸೂಟ್ ಗಳನ್ನು ಧರಿಸಿದ್ರೆ ಶಾಬಾಜ್ ಶರೀಫ್ ಮಾತ್ರ ಸ್ವಲ್ಪ ವೈಟ್ ಡ್ರೆಸ್ ಅನ್ನು ಧರಿಸಿದ್ರು. ಹೀಗಾಗಿ ಅವರು ಸ್ವಲ್ಪ ಹೈಲೈಟ್ ಆಗ್ತಾ ಇದ್ರಷ್ಟೇ. ಅದನ್ನ ಬಿಟ್ರೆ ಚೈನಾ ಪಾಕಿಸ್ತಾನಕ್ಕೆ ಹೆಚ್ಚೇನು ಮನ್ನಣೆಯನ್ನ ಕೊಟ್ಟಿಲ್ಲ. ಮಿತ್ರರೇ, ಅದೇನೇ ಇರಲಿ, ಅಮೆರಿಕದ ಟ್ರಂಪ್ಗೆ ಈ ಪರೇಡ್ ಅನ್ನು ನೋಡಿ ವಿಪರೀತವಾಗಿ ಭಯ ಆಗಿದೆ. ಅದನ್ನ ಹೇಗೆ ಹೇಳಬಹುದು ಅಂತಂದ್ರೆ, ಈ ಪರೇಡ್ ಆಗ್ತಿದ್ದ ಹಾಗೆ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟ್ ನಲ್ಲಿ ಟ್ರಂಪ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಇವತ್ತು ಚೈನಾ ತನ್ನ ವಿಕ್ಟರಿ ಡೇ ಅನ್ನು ಆಚರಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಅಮೆರಿಕದವರ ತ್ಯಾಗ ಬಲಿದಾನ ಇದೆ. 2ನೇ ಮಹಾಯುದ್ಧದಲ್ಲಿ ನಮ್ಮ ಸೈನಿಕರ ತ್ಯಾಗ ಬಲಿದಾನವನ್ನ ಕ್ಸಿ ಜಿನ್ಪಿಂಗ್ ನೆನಪು ಮಾಡಿಕೊಳ್ತಾರಾ ಹೀಗಂತ ಟ್ರಂಪ್ ಕ್ಸಿ ಜಿನ್ಪಿಂಗ್ ಕಾಲೆಳೆದಿದ್ದಾರೆ. ಇದಕ್ಕೆ ಮುಂದುವರೆದು ಟ್ರಂಪ್ ಹೇಳಿದಾರಲ್ಲ, ಆ ವಿಚಾರ ಟ್ರಂಪ್ ಎಷ್ಟರ ಮಟ್ಟಿಗೆ ಚೀನಾದ ಈ ಒಂದು ವಿಕ್ಟರಿ ಡೇ ಪರೇಡ್ ನಿಂದ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಈ ವಿಕ್ಟರಿ ಡೇ ಪರೇಡ್ ಮೂಲಕವಾಗಿ ಪುತಿನ್, ಕ್ಸಿ ಜಿನ್ಪಿಂಗ್, ಕಿಮ್ ಜಾಂಗ್ ಉನ್ ಅಮೆರಿಕದ ವಿರುದ್ಧ ಷಡ್ಯಂತ್ರ ರೂಪಿಸ್ತಿರೋದಕ್ಕಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ನಮಗೆ ಈ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಅಮೆರಿಕ ಇವತ್ತು ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದಂತಹ ಬಲಿಷ್ಠ ಸೇನೆಯನ್ನ ಹೊಂದಿದೆ. ನಮ್ಮ ಸೇನೆಯನ್ನ ಎದುರಿಸುವಂತಹ ಧೈರ್ಯವನ್ನ ವಿಶ್ವದ ಇನ್ಯಾವುದೇ ಸೇನೆ ಮಾಡೋದಿಲ್ಲ. ಕ್ಸಿ ಜಿನ್ಪಿಂಗ್, ಪುತಿನ್, ಕಿಮ್ ಜಾಂಗ್ ಉನ್ ಶಾಂತಿ ಮತ್ತು ಯುದ್ಧದ ನಡುವಿನ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ, ಅಮೆರಿಕ ಯುದ್ಧದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಚೈನಾ ಆಗಲಿ ಅಥವಾ ಪುತಿನ್ ಆಗಲಿ ಕಿಮ್ ಜಾಂಗ್ ಉನ್ ಆಗಲಿ ಎಲ್ಲೂ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ನಾವು ಅಮೆರಿಕ ವಿರುದ್ಧ ಇದ್ದೀವಿ, ಅಮೆರಿಕವನ್ನು ನಾವು ಯುದ್ಧದಲ್ಲಿ ಎದುರಿಸ್ತೀವಿ, ಇದು ಯಾವುದನ್ನು ಹೇಳ್ತಾ ಇಲ್ಲ. ಕ್ಸಿ ಜಿನ್ಪಿಂಗ್ ಈ ವಿಕ್ಟರಿ ಡೇ ಪೆರೇಡ್ನಲ್ಲಿ ಮಾಡಿದಂತಹ ಭಾಷಣ ಏನು ಕೇಳಿದ್ರೆ, ಚೈನಾವನ್ನ ಯಾರೂ ಬೆದರಿಸೋದಕ್ಕೆ ಸಾಧ್ಯ ಇಲ್ಲ, ಚೈನಾ ಸರ್ವಶಕ್ತವಾಗಿದೆ ಅಂತ ಮಾತ್ರ ಹೇಳಿದ್ದು.
ಚೈನಾ ಸೇರಿದಂತೆ ಅಲ್ಲಿ ಭಾಗಿಯಾದಂತಹ 26 ದೇಶದ ನಾಯಕರೂ ಕೂಡ ಅಮೆರಿಕದ ಹೆಸರನ್ನೇ ಪ್ರಸ್ತಾಪ ಮಾಡಿಲ್ಲ. ಆದರೂ ಕೂಡ ಟ್ರಂಪ್ ಹೇಳ್ತಾ ಇದ್ದಾರೆ ಕ್ಸಿ ಜಿನ್ಪಿಂಗ್, ಪುತಿನ್ ಮತ್ತು ಕಿಮ್ ಜಾಂಗ್ ಉನ್ ಯುದ್ಧ ಅಥವಾ ಶಾಂತಿಯ ನಡುವಿನ ದಾರಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ. ಒಟ್ಟಿನಲ್ಲಿ ಈ ಎಲ್ಲಾ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದ್ರೆ ವಿಶ್ವ ಇನ್ನೊಂದು ಮಹಾಯುದ್ಧದ ಹತ್ತಿರ ಸಮೀಪಿಸ್ತಾ ಇದೆ. ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸಹ ಚೀನಾ ಪ್ರವಾಸವನ್ನ ಕೈಗೊಂಡಿದ್ರು. SCO ಶೃಂಗಸಭೆಯಲ್ಲಿ ಭಾಗಿಯಾಗಿದ್ರು. ಕೇವಲ ಒಂದು ದಿನದ ಅಂತರದಲ್ಲಿ ಚೀನಾದಲ್ಲಿ ಈ ವಿಕ್ಟರಿ ಡೇ ಪೆರೇಡ್ ನಡೆದಿದೆ. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿಗೆ ಇನ್ವಿಟೇಷನ್ ಇರಲಿಲ್ವಾ? ಯಾಕೆ ಮೋದಿ ಭಾಗಿಯಾಗಿಲ್ಲ? ಹೀಗೊಂದು ಪ್ರಶ್ನೆ ಅನೇಕರಿಗಿರಬಹುದು. ಮಿತ್ರರೇ, ಚೈನಾ ಈ ಬಾರಿ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡಿತ್ತು. ಈಗ ಕಿಮ್ ಜಾಂಗ್ ಉನ್, ಪುತಿನ್ ಮತ್ತು ಕ್ಸಿ ಜಿನ್ಪಿಂಗ್ ಫ್ರಂಟ್ ಲೈನ್ ನಲ್ಲಿ ನಿಂತಿದ್ರಲ್ಲ, ಅಲ್ಲಿ ನರೇಂದ್ರ ಮೋದಿ ಅವರನ್ನೂ ನಿಲ್ಲಿಸಬೇಕು ಅಂತ. ಆದ್ರೆ ಭಾರತ ಇದಕ್ಕೆ ಒಪ್ಪಿಲ್ಲ. ನಾವು SCO ಶೃಂಗಸಭೆಯಲ್ಲಿ ಭಾಗಿಯಾಗ್ತೀವಿ. SCO ಶೃಂಗಸಭೆಯಲ್ಲಿ ಭಾಗಿಯಾಗುವಂತಹದ್ದು ರಾಜತಾಂತ್ರಿಕ ಸಂದೇಶ. ನಾವು ಅಮೆರಿಕಾಗೂ ಸಂದೇಶ ಕೊಟ್ವಿ, ಪಾಶ್ಚಿಮಾತ್ಯ ಜಗತ್ತಿಗೆ ಸಂದೇಶ ಕೊಟ್ವಿ. ಅದನ್ನ ಭಾರತ ಒಪ್ಪುತ್ತೆ. ರಾಜತಾಂತ್ರಿಕ ಸಂದೇಶದಲ್ಲಿ ಭಾರತ ನಂಬಿಕೆಯನ್ನು ಇಟ್ಟಿದೆ. ಆದ್ರೆ ಮಿತ್ರರೇ, ಸೈನಿಕ ಶಕ್ತಿ ಪ್ರದರ್ಶನದಲ್ಲಿ ಭಾರತ ಯಾವತ್ತೂ ನಂಬಿಕೆ ಇಟ್ಟಿಲ್ಲ. ಒಂದು ವೇಳೆ ನೀವೇ ಯೋಚನೆ ಮಾಡಿ, ಈಗ ಕಿಮ್ ಜಾಂಗ್ ಉನ್, ಕ್ಸಿ ಜಿನ್ಪಿಂಗ್, ಪುತಿನ್ ಒಟ್ಟಿಗೆ ಹೆಜ್ಜೆ ಹಾಕಿದ್ರಲ್ಲ, ಅಲ್ಲಿ ನರೇಂದ್ರ ಮೋದಿ ಅವರು ಇದ್ದಿದ್ದೇ ಆಗಿದ್ರೆ ಪಾಶ್ಚಿಮಾತ್ಯ ಜಗತ್ತು ಇವತ್ತು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿತ್ತು ಅಂತ. ಈಗಾಗಲೇ ಟ್ರಂಪ್ ಇಷ್ಟೆಲ್ಲ ಹೆದರ್ಕೊಂಡು ಬೆದರ್ಕೊಂಡು ಅವರು ಟ್ರೂತ್ ಸೋಷಿಯಲ್ ನಲ್ಲಿ ಧಮಕಿ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಮೋದಿನೂ ಅದರಲ್ಲಿ ಭಾಗಿಯಾಗ್ಬಿಟ್ಟಿದ್ರೆ ಪರಿಸ್ಥಿತಿಯೇ ಬದಲಾಗ್ತಾ ಇತ್ತು. ಇವತ್ತು ಪಾಶ್ಚಿಮಾತ್ಯ ಜಗತ್ತು ಏನಾದ್ರೂ ಸ್ವಲ್ಪ ಸಮಾಧಾನ ಪಡ್ತಾ ಇದೆ ಅಂತಂದ್ರೆ ಆ ವಿಕ್ಟರಿ ಡೇ ಪೆರೇಡ್ ನಲ್ಲಿ ಭಾರತ ಭಾಗಿಯಾಗಿಲ್ವಲ್ಲ ಅಂತ. ಚೈನಾದ ಬಯಕೆ ಏನಾಗಿತ್ತು ಗೊತ್ತಾ? ಇವತ್ತು ರಷ್ಯಾ ವಿಶ್ವದಲ್ಲಿ ನಂಬರ್ 2 ಸೈನಿಕವಾಗಿ ಶಕ್ತಿಶಾಲಿಯಾದಂತಹ ದೇಶ. ಚೈನಾ ನಂಬರ್ 3 ಪೊಸಿಷನ್ ನಲ್ಲಿದೆ. ಭಾರತ ನಂಬರ್ 4 ನಲ್ಲಿದೆ. ಮೋದಿ ಆ ಪರೇಡ್ ನಲ್ಲಿ ಭಾಗಿಯಾಗಿದ್ದೇ ಆದ್ರೆ ಅಮೆರಿಕಾಗಿಂತಲೂ ಕೂಡ ಈ ಕೂಟದ ಶಕ್ತಿ ಹಲವು ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಚೈನಾ ಇದಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತು. ಆದ್ರೆ ಭಾರತ ಅದನ್ನು ನಯವಾಗಿ ತಿರಸ್ಕರಿಸ್ತು. ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ ಅಂತ. ನಂಬರ್ 1 ಅಂಶ ಏನು ಕೇಳಿದ್ರೆ, ಭಾರತ ಈಗಲೂ ಸಹ ಅಲಿಪ್ತ ನೀತಿಯಲ್ಲಿ ನಂಬಿಕೆ ಇಟ್ಟಿರುವಂತಹ ದೇಶ. ನಾವು ಯಾವುದೇ ಕೂಟವನ್ನ ಸೇರೋದಿಲ್ಲ. ನಂಬರ್ 2 ಏನು ಕೇಳಿದ್ರೆ, ಇವತ್ತಿಗೂ ಸಹ ಭಾರತ ಪಾಶ್ಚಿಮಾತ್ಯ ಜಗತ್ತಿನೊಂದಿಗೆ ಬಹಳ ಉತ್ತಮವಾದಂತಹ ಸಂಬಂಧ ಇಟ್ಕೊಂಡಿದೆ, ಬ್ಯಾಲೆನ್ಸ್ ಮಾಡ್ತಾ ಇದೆ. ಕೇವಲ ಭಾರತದ ಇಂಟ್ರೆಸ್ಟ್ ಅನುಸಾರವಾಗಿ ಮಾತ್ರ ನಾವು ಕ್ರಮ ಕೈಗೊಳ್ತೀವಿ. ಬೇರೆ ಯಾವುದೋ ಹಿತಾಸಕ್ತಿಗಳಿಗೆ ನಾವು ತೊಂದರೆ ಉಂಟು ಮಾಡುವಂತಹ ಕೆಲಸ ಮಾಡೋದಿಲ್ಲ. ಇನ್ಯಾರನ್ನೋ ಬೆದರಿಸುವಂತಹ ಕೆಲಸಕ್ಕೆ ನಾವು ಕೈ ಹಾಕೋದಿಲ್ಲ ಅನ್ನುವಂಥದ್ದು ಭಾರತದ ಬಲವಾದಂತಹ ವಿದೇಶಾಂಗ ನೀತಿ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಏನು ಕೇಳಿದ್ರೆ, ಚೈನಾ ಇವತ್ತು ವಿಕ್ಟರಿ ಡೇ ಪೆರೇಡ್ ಮಾಡ್ತಾ ಇರುವಂತಹದ್ದು ಯಾರ ವಿರುದ್ಧ? ಜಪಾನ್ನ ವಿರುದ್ಧ. ಜಪಾನ್ ವಿರುದ್ಧವಾಗಿ ನಾವು ಜಯ ಸಾಧಿಸಿದ್ವಿ, ಜಪಾನ್ ನಿಂದ ನಾವು ಮುಕ್ತಿ ಹೊಂದಿದ್ವಿ ಅಂತ. ಹೀಗಾಗಿ ಜಪಾನ್ಗೆ ಇದು ಬಹಳ ಸೆನ್ಸಿಟಿವ್ ಮ್ಯಾಟರ್. ಭಾರತ ಮತ್ತು ಜಪಾನ್ ನಡುವೆ ಎಂತಹ ಉತ್ತಮ ಸಂಬಂಧ ಇದೆ ಅಂತ ನಿಮಗೆಲ್ಲ ಗೊತ್ತು. ಹೀಗಾಗಿ ಜಪಾನ್ಗೆ ಬೇಸರ ತರಿಸುವಂತಹ ಯಾವುದೇ ಕೆಲಸಕ್ಕೂ ಕೂಡ ಭಾರತ ಕೈ ಹಾಕೋದಿಲ್ಲ. ಇದೇ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ಗೆ ಹೋಗಿ ಅಲ್ಲಿನ ಪ್ರಧಾನಿಯನ್ನ ಭೇಟಿಯಾಗಿ ಅಲ್ಲೊಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡು ಅನಂತರ ಚೈನಾಗೆ ಹೋಗಿ SCOದಲ್ಲಿ ಭಾಗಿಯಾದ್ರು. ಇದೆಲ್ಲವುದಕ್ಕಿಂತ ಅತ್ಯಂತ ಮುಖ್ಯವಾದ ಅಂಶ ಏನು ಹೇಳಿ? ಭಾರತ ಈ ವಿಕ್ಟರಿ ಡೇ ಪೆರೇಡ್ ನಲ್ಲಿ ಭಾಗಿಯಾಗದೇ ಇರೋದಕ್ಕೆ. ಈಗ ಚೈನಾ ಏನು ಪ್ರದರ್ಶನ ಮಾಡಿದೆಯಲ್ಲ ಎಲ್ಲಾ ಶಸ್ತ್ರಾಸ್ತ್ರಗಳು, ಅದು ಒಂದಲ್ಲ ಒಂದು ರೀತಿಯಲ್ಲಿ ಭಾರತವನ್ನೂ ಕೂಡ ಬೆದರಿಸುವುದಕ್ಕೆ ಕಾರಣವಾಗ್ತವೆ ತಾನೆ. ಭಾರತ ಚೈನಾದೊಂದಿಗೆ ಒಂದು ಸ್ಟೇಬಲ್ ರಿಲೇಶನ್ಶಿಪ್ ಅನ್ನ ಬಯಸ್ತಾ ಇದೆಯೇ ಹೊರತು ನಾವು ಪಾರ್ಟ್ನರ್ ದೇಶಗಳಲ್ಲ. ನಮ್ಮ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿದಾವೆ. ಇವತ್ತಲ್ಲ ನಾಳೆ ಆ ಶಸ್ತ್ರಾಸ್ತ್ರಗಳು ಭಾರತದ ವಿರುದ್ಧವೂ ಬಳಕೆ ಆಗಬಹುದು. ಇದನ್ನ ಭಾರತ ಯಾವತ್ತೂ ಕೂಡ ಮರಿಬಾರದು, ಮರೆಯೋದಿಲ್ಲ. ಅದಕ್ಕಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಈ ವಿಕ್ಟರಿ ಡೇ ಪೆರೇಡ್ ನಿಂದ ಬಹಳಷ್ಟು ದೂರ ಉಳಿದಿದ್ದು. ಮಿತ್ರರೇ, ಈ ವಿಕ್ಟರಿ ಡೇ ಪೆರೇಡ್ ಇದೆಯಲ್ಲ, ಭವಿಷ್ಯದಲ್ಲಿ ಬಹಳಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.